5,50,000 ಗಾಡಿ ಕೊಡ್ತೀನಿ ನೋಡಿ ಸರ್. ಸರ್ 21 ಮಾಡಲ್ಲ ಸರ್, ಬರೀ 4 ವರ್ಷ ಹಳೆ ಗಾಡಿ, 40,000 ಓಡಿದೆ ಅಷ್ಟೇ ಗಾಡಿ. XM ವೇರಿಯಂಟ್ 5,50,000 ಗಾಡಿ ಕೊಡ್ತೀನಿ. ಮಾರುತಿ ಸ್ವಿಫ್ಟ್ ಡಿಸೈರ್ ಇದು VDI ವೇರಿಯಂಟ್ ಬಂದು 2014 ಮಾಡಲ್. ಸರ್ ಈಗ ನೆಕ್ಸ್ಟ್ ಬಲೆನೋ ಎಷ್ಟು ಗಾಡಿ ಇದೆ ಸರ್ ನಿಮ್ಮ ಹತ್ರ? ಎಷ್ಟು ಬೇಕು ಸರ್? 1, 2, 3, 4 ಗಾಡಿ ಕೊಡ್ತೀನಿ ಬನ್ನಿ ಸರ್. ನಾನು 4 ಇಟ್ಟಿದ್ದೀರಾ? 4 ಗಾಡಿ ಇದೆ. ಹಾಗೆ ಹುಂಡೈ ವರ್ಣ ಫ್ಲೂಡಿಕ್ ಡೀಟೇಲ್ಸ್ ಸರ್. ಹುಂಡೈ ವರ್ಣ ಫ್ಲೂಡಿಕ್ ನನ್ನ ಹತ್ರ ಹುಂಡೈ ವರ್ಣದಲ್ಲಿ 4 ಕಲೆಕ್ಷನ್ ಇದೆ ಸರ್. XUV 300 ಅಂದ್ಬಿಟ್ಟಿದ್ದು 2020 ಮಾಡಲ್, ಸಿಂಗಲ್ ಓನರ್, ಬರೀ 50,000 ಓಡಿದೆ, ಡೀಸೆಲ್ ಕಾರು. ಓಕೆ ಸರ್. ಬ್ರೀಜಾ ಅಂತ ಕೇಳ್ತಾ ಇದಾರೆ ಜನ. ಓಕೆ, VDI ಅದು ಬೇರೆ, ಅದ್ರಲ್ಲಿ ZDI ಸರ್, ಟಾಪ್ ಅಂಡ್ ZDI ಸರ್. ಹಾಗೆ ಒಂದು ರೆನಾಲ್ಟ್ ಡಸ್ಟರ್ ಸರ್. ಸರ್ ಮಿನಿ ಆನೆ ಅಂತಾನೆ ಹೇಳ್ಬೋದು ಇದನ್ನ. 5 ಸೀಟರ್ ವೆಹಿಕಲ್, RXC ಅಡ್ವೆಂಚರ್ ವೆಹಿಕಲ್. ಇದು ಕ್ವಾಲಿಟಿ ವೆಹಿಕಲ್ ಬೇಕಾ? ಕಾರ್ 77 ಗೆ ಭೇಟಿ ಮಾಡಿ, ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ ಸರ್. ಇವತ್ತು ಎಷ್ಟು ಗಾಡಿಗಳು ನೋಡ್ಲಿಕ್ಕೆ ಸಿಗುತ್ತೆ ಸರ್? Volkswagen Polo. ಸೊ ಇಲ್ಲಿ ಬಂದ್ರೆ 2 ಅವೈಲೇಬಲ್ ಇದೆ ಅಲ್ವಾ ಸರ್? ಖಂಡಿತ 2 ಸಿಗುತ್ತೆ ಸರ್. ಓಕೆ, 7 ಸೀಟರ್ ಅಲ್ಲಿ ಲಾಡ್ಜಿ ಡೀಸೆಲ್ ವೆಹಿಕಲ್, ಬಡವರ ಬಾದಾಮಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡ್ತಿರುವ ನಾನು ನಿಮ್ಮ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್, ಹಾಗೆ ಫೇಸ್ಬುಕ್ ಪೇಜ್, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಮತ್ತೊಮ್ಮೆ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಹತ್ರ ಬಂದಿದ್ದೀನಿ. ಸೊ ಇದು ಲೊಕೇಶನ್ ಎಲ್ಲಿ ಬರುತ್ತೆ, ಹಾಗೆ ಯಾವ್ಯಾವ ರೀತಿ ಗಾಡಿಗಳಿದೆ, ಎಷ್ಟೆಷ್ಟು ಪ್ರೈಸ್ ಇದೆ ಎಲ್ಲಾನು ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಚಾನಲ್ಗೆ ಹರೀಶ್ ಸರ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ನಿಮಗೆ ಕೃತಜ್ಞತೆಗಳನ್ನ ತಿಳಿಸ್ಬೇಕು, ಯಾಕಂತಂದ್ರೆ ಎಲ್ಲ ವಿಡಿಯೋಸ್ ಚೆನ್ನಾಗಿ ರೀಚ್ ಆಗ್ತದೆ. ಇದಕ್ಕೆಲ್ಲ ನಿಮ್ಮ ಪ್ರೀತಿ ಸಪೋರ್ಟ್ ಮುಖ್ಯ ಅಂತ ಹೇಳ್ತೀರಾ. ಹರೀಶ್ ಸರ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್ ಸರ್, ಫೈನ್ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಈಗ ನಮ್ಮ ವೀಕ್ಷಕರಿಗೆ ನಾನು ಇನ್ನೊಂದು ಕಾರ್ ಶೋರೂಮ್ ನ ತೋರಿಸಬೇಕು ಅಂತ ಬಂದಿದ್ದೀನಿ ಸರ್. ಇದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ಕಾರ್ 77 ಪಟ್ಟೆಗಾರ ಪಳ್ಳಿ, ಕುವೆಂಪು ಸರ್ಕಲ್. ಇದು ಎಲ್ಲಿ ಬರುತ್ತೆ ಅಂದ್ರೆ ನಿಮಗೆ ವಿಜಯನಗರ ಮೆಟ್ರೋ ಸ್ಟೇಷನ್ ಇಂದ 2 ಕಿಲೋಮೀಟರ್ ಆಗುತ್ತೆ. ಓಕೆ, ನೀವು ಕೆಂಗೇರಿ ಸೈಡ್ ಇಂದ ಮನೆ ನಾಗರಬಾವಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ನಾಗರಬಾವಿ ಎಲ್ಲಿದೆ ಅನ್ಬಿಟ್ಟು. ನಾಗರಬಾವಿ ಸರ್ಕಲ್ ಇಂದ ಕೂಡ 2 ಕಿಲೋಮೀಟರ್ ಆಗುತ್ತೆ. ಸುಂಕುತ್ಕಟ್ಟೆಯಿಂದ 2 ಕಿಲೋಮೀಟರ್ ಆಗುತ್ತೆ. ನೀವು ಕಡೆ ರಾಜ್ಕುಮಾರ್ ಸಮಾಧಿ ಗೊರವಂಟೆಪಾಳ್ಯ ಕಡೆಯಿಂದ ಬರ್ತೀನಿ ಅಂದ್ರೆ 3 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಸಿಟಿ ಸೆಂಟ್ರಲ್ ನಮ್ದು ಆಫೀಸ್ ಬರುತ್ತೆ ಸರ್. ಈಗ ಕಾರ್ 77 ಎಷ್ಟು ವರ್ಷದಿಂದ ನಡೆಸ್ತಿದ್ದೀವಿ ಸರ್? ಇದು ಜಸ್ಟ್ 1 ವರ್ಷ ಆಯ್ತು ಸರ್ ನಾನು ಇಲ್ಲಿ ಮಾಡಿ, ಈ ಲೊಕೇಟ್ ಅಲ್ಲಿ ಮಾಡಿ. ಇದು ನಾನು 10 ವರ್ಷದಿಂದ ನಾನು ಈ ಬಿಸ್ನೆಸ್ ಮಾಡ್ತಾ ಇದೀನಿ. ಬರೀ 10 ವರ್ಷದಿಂದ ಮಾಡ್ತಾ ಇದೀನಿ. ಅದ್ರಲ್ಲೂ ಕೂಡ ನಾನು ಎಲ್ಲ ಕಸ್ಟಮರ್ ಒಳ್ಳೊಳ್ಳೆ ಗಾಡಿಗಳನ್ನ ಕೊಟ್ಟಿದ್ದೀನಿ. 100% ಆಕ್ಷನ್ ಫ್ರೀ ವೆಹಿಕಲ್ ಕೊಟ್ಟಿದ್ದೀನಿ. ಮೀಟರ್ ಟ್ಯಾಂಪರ್ಡ್ ಆಗದೇ ಇರೋಂತ ವೆಹಿಕಲ್ಗಳನ್ನ ಕೊಟ್ಟಿದ್ದೀನಿ. ಕ್ವಾಲಿಟಿ ವೆಹಿಕಲ್ ಬೇಕಾ? ಕಾರ್ 77 ಗೆ ಭೇಟಿ ಮಾಡಿ, ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ ಸರ್. ಇವತ್ತು ಎಷ್ಟು ಗಾಡಿಗಳು ನೋಡ್ಲಿಕ್ಕೆ ಸಿಗುತ್ತೆ ಸರ್? ಕಮ್ಮಿ ಏನೋ 28 ಗಾಡಿ ಸಿಗುತ್ತೆ. 28 ಗಾಡಿ ಸರ್. ಯಾವ ಗಾಡಿಗಳ ಮೇಲೆ ಲೋನ್ ಆಗುತ್ತೆ ಸರ್? ಸರ್ ಮಿನಿಮಮ್ 14 ಮಾಡಲ್ ಮೇಲೆ ಸರ್. 15 ಮೇಲೆ ನಿಮಗೆ ಅಪ್ ಟು 80% ಲೋನ್ ಮಾಡಿಸ್ಕೊಡ್ತೀನಿ ನಾನು. ಸ್ನೇಹಿತರೆ, ಇನ್ನ ಹೆಚ್ಚಿನ ಮಾಹಿತಿನ ವಿಡಿಯೋ ಮಾಡ್ತಾ ಹಂಗೆ ಗಾಡಿ ಡೀಟೇಲ್ಸ್ ತಗೋತಾ ನಾನು ಡೀಟೇಲ್ಸ್ ನ ತಿಳ್ಕೊತೀನಿ. ತಡ ಮಾಡ್ದಂಗೆ ಯಾರನ್ನ ಹೊಸಬ್ರು ನನ್ನ ಚಾನಲ್ಗೆ ಬಂದಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಏನಾದ್ರು ಈ ವಿಡಿಯೋದಲ್ಲಿ ಒಂದು ಕಾರ್ ಇದ್ದೇ ಇರುತ್ತೆ ತಗೊಳ್ಳೋಂತ ಕನಸಿದ್ರೆ ಅವ್ರಿಗೂ ಆ ಕನಸು ಕೂಡ ನನ್ಸಾಗ್ಲಿ ಸರ್. ಮತ್ತೊಮ್ಮೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸ್ನೇಹಿತರೆ, ನಿಮಗೆ ಮೊದಲನೇ ಲಿಸ್ಟ್ ಅಲ್ಲಿ ಲೋ ಬಜೆಟ್ ಅಲ್ಲಿ ಒಂದು ಕಾರ್ ಸಿಗ್ತಾ ಇದೆ, ಮಾರುತಿ ಸುಜುಕಿ ವ್ಯಾಗನರ್. ಸರ್ ಡೀಟೇಲ್ಸ್ ಕೊಡಿ ಸರ್. ಸರ್ ಮಾರುತಿ ಸುಜುಕಿ ವ್ಯಾಗನರ್ LXi ಅನ್ಬಿಟ್ಟಿದ್ದು 2008 ಮ್ಯಾನುಫ್ಯಾಕ್ಚರ್, 9 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ. ಬರೀ 80,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋಂತ ವೆಹಿಕಲ್. ನೀವು ಇಂಟೀರಿಯರ್ ನೋಡಬಹುದು, ತುಂಬಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. AC ಇದೆ, ಪವರ್ ಶೇರಿಂಗ್ ಇದೆ, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಶೀಟ್ ಕವರ್ ಕೂಡ ನೋಡಬಹುದು, ಒಳ್ಳೆ ಕಾಟನ್ ಶೀಟ್ ಕವರ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವು ಬ್ಯಾಕ್ ಸೈಡ್ ನೋಡಿ, ಹಾಗೆ ಇದು ಫ್ರೆಶ್ FC ಆಗಿದೆ. ಫ್ರೆಶ್ ಆಗಿ ಇನ್ಶೂರೆನ್ಸ್ ಕೂಡ ಕಟ್ಟಿದ್ದಾರೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಬರೀ 1,85,000 ಗಾಡಿ ಸಿಗುತ್ತೆ ನೋಡಿ ಸರ್. ಸರ್ 1,85,000 ಬರೀ 1,85,000. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಫೋರ್ಡ್ ಈಕೋ ಸ್ಪೋರ್ಟ್ಸ್ HR ಗಾಡಿ, ಹರಿಯಾಣ ವೆಹಿಕಲ್ ಇದು. ಕರ್ನಾಟಕ ನಂಬರ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೇನೆ. ಬರೀ 7 ಲಕ್ಷಕ್ಕೆ 2018 ಮಾಡಲ್, ಸಿಂಗಲ್ ಓನರ್, 50,000 ರನ್ ಆಗಿರೋಂತ ಗಾಡಿ. ಟೈಟಾನಿಯಂ ಪ್ಲಸ್ ಇದು, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಅಂತ ಹೇಳ್ಬೋದು. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, AC ಪವರ್ ವಿಂಡೋ, ಪವರ್ ಶೇರಿಂಗ್, ಅಡ್ರೆಸ್ ಬರುತ್ತೆ, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಶೇರಿಂಗ್ ಕಂಟ್ರೋಲರ್, ಶೇರಿಂಗ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. 7 ಲಕ್ಷಕ್ಕೆ ಹೇಳ್ತಾ ಇದೀನಿ ಈ ಪ್ರೈಸ್. 6,50,000 ಗಾಡಿ ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. 650 ಫೈನಲ್ 650 ವಿತ್ ಕರ್ನಾಟಕ ನಂಬರ್ ಮಾಡಿ ಕೊಡ್ತೇನೆ. ಓಕೆ ಸರ್, ಆಯ್ತು. XUV 300 ಅಂದ್ಬಿಟ್ಟಿದ್ದು 2020 ಮಾಡಲ್, ಸಿಂಗಲ್ ಓನರ್, ಬರೀ 50,000 ಓಡಿದೆ, ಡೀಸೆಲ್ ಕಾರು. W8 ಆಪ್ಷನಲ್, 8 ಏರ್ ಬ್ಯಾಗ್ ಬರುವಂತ ಗಾಡಿ ಸರ್ ಇದು. ಸರ್ 8 ಏರ್ ಬ್ಯಾಗ್ಸ್ ಬರುತ್ತೆ, ವಿತ್ ಸನ್ ರೂಫ್ ಕೂಡ ಬರುತ್ತೆ. ನೀವು ನೋಡಬಹುದು ಮೇಲ್ಗಡೆ. ಮೇನ್ ಅಟ್ರಾಕ್ಷನ್ ಸನ್ ರೂಫ್ ಬರುತ್ತೆ. 5 ಸೀಟ್ ಅಲ್ಲಿ ನಿಮಗೆ ಸನ್ ರೂಫ್ ಬರುವಂತ ಗಾಡಿ ಇಷ್ಟು ಕಡಿಮೆ ಬೆಲೆ ನಿಮ್ಗೆ ಎಲ್ಲೂ ಸಿಗಲ್ಲ. 10 ಲಕ್ಷ ಹೇಳ್ತಾ ಇದೀನಿ, 9,50,000 ಗಾಡಿ ಮಾಡ್ಕೊಡ್ತೇನೆ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬಂದ್ರೆ ಅದ್ರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸ್ನೇಹಿತರೆ, ಇಂಟೀರಿಯರ್ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ವೆಲ್ ಮೇಂಟೈನ್ ಗಾಡಿ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಟಾಪ್ ಎಂಡ್ ಮಾಡಲ್ ಅಲ್ಲಿ ಫುಲ್ಲಿ ಲೋಡೆಡ್ ಗಾಡಿ ಇದಾಗಿರ್ತದೆ. ಸರ್ ಪ್ರೈಸ್ ಇನ್ನೊಂದು ಸರಿ ಹೇಗೆ? 10 ಲಕ್ಷ ಹೇಳ್ತಾ ಇದೀನಿ, 9,50,000 ಮಾಡ್ಕೊಡ್ತೀನಿ. ಅದ್ರಲ್ಲಿ ಇಂಟ್ರೆಸ್ಟ್ ಇರೋ ಯಾವ್ದು ಕಾಲ್ ಮಾಡಿದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಅದರಲ್ಲೂ ಸ್ಲೈಟ್ ನೆಗೋಷಿಯಬಲ್ ಲೋನ್ ಆಗುತ್ತೆ ಗಾಡಿಗೆ. ಖಂಡಿತ 80% ಲೋನ್ ಮಾಡ್ಕೊಡ್ತೀನಿ ಸರ್. ಹಾಗೆ ಹುಂಡೈ ವರ್ಣ ಫ್ಲೂಡಿಕ್ ಡೀಟೇಲ್ಸ್. ಹುಂಡೈ ವರ್ಣ ಫ್ಲೂಡಿಕ್ ನನ್ನ ಹತ್ರ ಹುಂಡೈ ವರ್ಣದಲ್ಲಿ 4 ಕಲೆಕ್ಷನ್ ಇದೆ ಸರ್. ಇದು ಬಂದು ಪೆಟ್ರೋಲ್ ಕಾರು, 2016 ಮಾಡಲ್, ಸಿಂಗಲ್ ಓನರ್ ಗಾಡಿ, ಬರೀ 80,000 ಓಡಿರೋಂತ ವೆಹಿಕಲ್.
5,25,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡ್ರೆ ಇದನ್ನು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಆಗುತ್ತಾ ಸರ್? ಸರ್ ಫೈನಲ್ ಒಂದು ಇಯರ್ ಎಂಡ್ ಆಫರ್ ಅಂತ ಕೊಟ್ಬಿಡ್ತೀನಿ ನೋಡಿ ಸರ್. ಇದು ಚೌಕಸಿ ಮಾಡಂಗಿಲ್ಲ ಯಾರು. ಹೇಳಿ ಸರ್. 4,50,000 ಗಾಡಿ ಕೊಡ್ತೀನಿ ನೋಡಿ. 4,500 ಸರ್? 4,500 ಫೈನಲ್ ಟು ಫೈನಲ್ ಡೆಡ್ ಲೈನ್. ಓಕೆ ಸರ್. ಹುಂಡೈ ವರ್ನಾ ಫ್ಲೂಯಿಡ್ ಸ್ನೇಹಿತರೆ ಎಲ್ಲ 4 ಒಂದೇ ಕಡೆ ಬಂದ್ಬಿಡ್ಲಿ. ಇನ್ನೇ ಒಂದು ಡೀಟೇಲ್ಸ್ ಕೊಡಿ ಸರ್ ಹಂಗೆ. ಸರ್ 2014 ಮ್ಯಾನುಫ್ಯಾಕ್ಚರ್ 15 ರಿಜಿಸ್ಟ್ರೇಷನ್ ಇದು. ಡೀಸೆಲ್ ಕಾರು ಟಾಪ್ ಎಂಡ್. ಓಕೆ. ಡೈಮಂಡ್ ಕಟ್ ಮ್ಯಾಗ್ವಿಲ್ ಬರುತ್ತೆ. 90,000 ಕಿಲೋಮೀಟರ್ ರನ್ ಆಗಿದೆ. 5,50,000 ಹೇಳ್ತಾ ಇರೋದು ಇದು. 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಸರ್. ಇಂಟೀರಿಯರ್ ಫೀಚರ್ಸ್ ಏನೇನು ಬರುತ್ತೆ ಸರ್ ಇದು? AC, ಪವರ್ ವಿಂಡೋ, ಪವರ್ ಶೇರಿಂಗ್, ಡಿಫಾಗರ್, ಏರ್ ಬ್ಯಾಗ್ ಬರುತ್ತೆ. ಒಳ್ಳೆ ಲೆದರ್ ಶೀಟ್ ಕವರ್ ಬರುತ್ತೆ. ಶೇರಿಂಗ್ ಅಡ್ಜಸ್ಟ್ಮೆಂಟ್, ಶೇರಿಂಗ್ ಕಂಟ್ರೋಲರ್, ಮಿರರ್ ಅಡ್ಜಸ್ಟ್ಮೆಂಟ್, ಆಲ್ಮೋಸ್ಟ್ ಮ್ಯಾಗ್ವಿಲ್ ಎಲ್ಲ ಆಪ್ಷನ್ ಬರುತ್ತೆ ಸರ್. ಹೌದು. ಓಕೆ ಸರ್. ಹಾಗೆ ಇನ್ನೊಂದು ಹುಂಡೈ ವರ್ನಾ ಫ್ಲೂಯಿಡ್ ಸರ್. ವರ್ನಾ ಫ್ಲೂಯಿಡ್ 2014 ಮಾಡಲ್ EX ವೇರಿಯಂಟ್ ಇದು. ಇದು ಕೂಡ ಡೀಸೆಲ್ ಕಾರು. ಸೆಕೆಂಡ್ ಓನರ್ ಆಗಿದೆ. ಬರೀ 97,000 ಕಿಲೋಮೀಟರ್ ರನ್ ಆಗಿದೆ. ಇದಕ್ಕೂ ಕೂಡ ನಿಮಗೆ ಶೋರೂಮ್ ರೆಕಾರ್ಡ್ ಸಿಗುತ್ತೆ. ಇದು 4,50,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸ್ವಲ್ಪ ನೆಗೆಷಿಬಲ್ ಆಗುತ್ತೆ. ಓಕೆ. ಯಾವ ಗಾಡಿಗಳ ಮೇಲೆ ಲೋನ್ ಆಗುತ್ತೆ ಹೇಳ್ಬಿಡಿ ಸರ್. ಮಾಡಲು ಯಾವ ಮೇಲೆ? 13-14 ಮೇಲೆ ನಿಮಗೆ ಲೋನ್ ಆಗೋದು. 13 ಮೇಲೆ ಎಲ್ಲ ಗಾಡಿಗಳು ಲೋನ್ ಆಗುತ್ತೆ ಸರ್. ಇನ್ನೊಂದು ಪರ್ಪಲ್ ಕಲರ್ ಅಲ್ಲಿ ಫ್ಲೂಯಿಡ್ ಡೀಟೇಲ್ಸ್ ಕೊಡಿ ಸರ್. ಸರ್ 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು. EX ವೇರಿಯಂಟ್ 4 ಲಕ್ಷ ಹೇಳ್ತಾ ಇದೀನಿ. ಫೈನಲ್ ಟು ಫೈನಲ್ ಡೆಡ್ ಲೈನ್ ನಿಮ್ಗೆ 3,50,000 ಗಾಡಿ ಕೊಡ್ತೀನಿ. ಈ ಗಾಡಿಗೆ ನಿಮ್ಗೆ ಲೋನ್ ಆಗಲ್ಲ, ಫುಲ್ ಕ್ಯಾಶ್ ಅಲ್ಲಿ ಬರ್ಬೇಕು. ಹಾಗಾಗಿ ನಿಮ್ಗೆ ಕಡಿಮೆ ಕೊಡ್ತಾ ಇದೀನಿ. ಇವತ್ತು 4 ಲಕ್ಷ ಬಜಾರ್ ಇದೆ. ಇಯರ್ ಅಂಡ್ ಆಫರ್ ಅನ್ಬಿಟ್ಟು ನಾನು ನಿಮ್ಗೆ 3,50,000 ಡೀಸೆಲ್ ಕಾರ್ ಕೊಡ್ತಾ ಇದೀನಿ. ವರ್ನಾ ಫ್ಲೂಯಿಡ್ 3,50,000 ಡೀಸೆಲ್ ವೆಹಿಕಲ್ ಸರ್. ಹಾಗೆ ಒಂದು ಟಾಟಾ ಅಲ್ಟ್ರಾಸ್ ಸರ್. ಸರ್ ಟಾಟಾ ಆಲ್ಟೋಸ್ 2021 ಮಾಡಲ್ ಸಿಂಗಲ್ ಓನರ್ ಅಂತಾನೆ ಹೇಳ್ತೀನಿ. ಗಾಡಿ ಇದು ತುಂಬಾ ಅಂದ್ರೆ ವೆಲ್ ಮೇಂಟೈನ್ ಮಾಡಿದ್ದಾರೆ. ಓಕೆ. XM ವೇರಿಯಂಟ್, ಮಿಡ್ ವೇರಿಯಂಟ್ ಇದು. AC, ಪವರ್ ವಿಂಡೋ, ಪವರ್ ಶೇರಿಂಗ್, ಶೇರಿಂಗ್ ಕಂಟ್ರೋಲರ್, ಡಿಫಾಗರ್, ಬ್ಯಾಕ್ ವೈಫರ್, ಒಳ್ಳೆ ಸಿಸ್ಟಮ್, ಒಳ್ಳೆ ಲೆದರ್ ಶೀಟ್ ಕವರ್ ಇದೆ. ಇದು ಬಂದು 2021 ಮಾಡಲ್ ಸಿಂಗಲ್ ಓನರ್ ಆಗಿದೆ. 6 ಲಕ್ಷ ಹೇಳ್ತಾರ ಸರ್. ನೆಗೋಷಿಯಬಲ್ ಮಾಡಲ್ಲ. ಫೈನಲ್ ಒಂದು ಡೆಡ್ ಲೈನ್ ಸರ್. 5,50,000 ಗಾಡಿ ಕೊಡ್ತೀನಿ ನೋಡಿ ಸರ್. 21 ಮಾಡಲ್ ಸರ್. ಬರೀ 4 ವರ್ಷ ಹಳೆ ಗಾಡಿ, 40,000 ಓಡಿದೆ ಅಷ್ಟೇ ಗಾಡಿ. XM ವೇರಿಯಂಟ್ 5,50,000 ಗಾಡಿ ಕೊಡ್ತೀನಿ. ಅಕಸ್ಮಾತ್ ಹೊಸದಾಗಿ ತಗೊಳ್ಳೋಕೆ ಎಷ್ಟಾಗುತ್ತೆ ಸರ್? ಇದೆ ಇವತ್ತು 9 ಲಕ್ಷ ಇದೆ ಸರ್ ಗಾಡಿ. ಆಲ್ಮೋಸ್ಟ್ 50% ಡಿಸ್ಕೌಂಟ್. ಜಸ್ಟ್ ಎಷ್ಟು ಸಾವಿರ ಓಡಿ? 5,50,000 ಕೊಡ್ತೀನಿ. 40,000 ಓಡಿದೆ ಗಾಡಿ. ಜಸ್ಟ್ 40,000 ಓಡಿದೆ ಅಷ್ಟೇ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಈ ಗಾಡಿಗೆ ಏನಾದ್ರು ನೀವು ಹೊಸದಾಗಿ ಹೋಗ್ತೀನಿ ಅಂತಂದ್ರೆ 9.5 ಲಕ್ಷ ಆಗುತ್ತೆ. ಸೊ ಇಲ್ಲಿ 50% ಡಿಸ್ಕೌಂಟ್ ಆದ್ರೂ 40,000 ಅಷ್ಟೇ ಓಡಿರೋದು ಸರ್. ಹಾಗೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಸರ್, ಡಿಸೈರ್. ಮಾರುತಿ ಸ್ವಿಫ್ಟ್ ಡಿಸೈರ್ ಇದು. VDI ವೇರಿಯಂಟ್ ಬಂದು 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ವೆಲ್ ಮೇಂಟೈನ್ ಅಂತಾನೆ ಹೇಳ್ತೀನಿ ಗಾಡಿ ಇದು. 4,85,000 ಹೇಳ್ತಾ ಇದೀನಿ. 4,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 450 ಸರ್. ಹೌದು. ಡೀಸೆಲ್ ವೇರಿಯಂಟ್. ಹಾಗೆ ನನ್ನ ಹತ್ರ ಇನ್ನೊಂದು ಡಿಸೈರ್ ಇದೆ. ಇದು ಬಂದು ಟಾಪ್ ಅಂಡ್ ZDI ವೈಟ್ ಕಲರ್ ಗಾಡಿ. 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಅಲೈಸೋ, AC, ಪವರ್ ವಿಂಡೋ, ಪವರ್ ಶೇರಿಂಗ್ ಕಂಟ್ರೋಲರ್, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಇರೋಂತ ವೆಹಿಕಲ್. 4,85,000 ಹೇಳ್ತೇನೆ. ಇದು ಕೂಡ ನಿಮ್ಗೆ 4,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 460 ಫೈನಲ್ ಮಾಡ್ಕೊಡ್ತೇನೆ. ಓಕೆ. ಲೋ ಬಜೆಟ್ ಅಲ್ಲಿ ನಮಗೆ ವ್ಯಾಗನರ್ ಸಿಗ್ತಾ ಇದೆ. ಮಾರುತಿ ಸುಜುಕಿ ವ್ಯಾಗನರ್. ಕೇಳೋದು ಒಂದೇ ಮಾತು ಸರ್, ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಮಾಡಲ್ ಗಾಡಿ ಕೊಡಿ ಅಂತಾರ. ಹೌದು. ಒಳ್ಳೆ ಮಾಡಲ್ ಗಾಡಿ, ಒಳ್ಳೆ ಕಡಿಮೆ ರೇಟ್ ಅಲ್ಲಿ ಬೇಕಾ ಬನ್ನಿ. ವ್ಯಾಗನರ್ VXI ಇದೆ, ಮಿಡ್ ವೇರಿಯಂಟ್ ಗಾಡಿ. AC, ಪವರ್ ವಿಂಡೋ, ಪವರ್ ಶೇರಿಂಗ್ ಇರೋಂತ ವೆಹಿಕಲ್. ಬರೀ 70,000 ಓಡಿದೆ ಅಷ್ಟೇ. ನಿಮ್ಗೆ 2,10,000 ವ್ಯಾಗನರ್ ವೈಟ್ ಕಲರ್ ಗಾಡಿ ಸಿಗುತ್ತೆ ಸರ್. 2,10,000 ಬರೀ 2,10,000 ಅಷ್ಟೇ ಸರ್. 11 ಮಾಡಲ್ ಸರ್. ಖಂಡಿತ ಸರ್, ಮಿಸ್ ಮಾಡ್ಕೊಬಿಡಿ ಸರ್. ರೇಟ್ ಆಮೇಲೆ ಇಲ್ಲ ಸರ್. ಯಾರಾದ್ರೂ ಫೋನ್ ಮಾಡಿ ಅರ್ಜೆಂಟ್ ಬುಕ್ ಮಾಡ್ಕೊಳ್ಳಿ. 2,10,000 ಗಾಡಿ ಕೊಡ್ತೇನೆ. ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಬೇಕು ಅಂತಂದ್ರೆ ಮಾರುತಿ ಸುಜುಕಿ ವ್ಯಾಗನರ್ ಒಂದ್ಸರಿ ಟ್ರೈ ಮಾಡಬಹುದು ಸ್ನೇಹಿತರೆ. ಬಂದು ಒಂದ್ಸರಿ ಗಾಡಿನ ವಿಸಿಟ್ ಮಾಡಿ ಸ್ನೇಹಿತರೆ. ನಿಮ್ಗೆ ನೆಕ್ಸ್ಟ್ ನೋಡ್ಲಿಕ್ಕೆ ಸಿಗ್ತಕ್ಕಂಥದ್ದು ಮಾರುತಿ ಸುಜುಕಿ ಸ್ವಿಫ್ಟ್. 2 ಗಾಡಿ ಇದೆ. ಎರಡು ಕೂಡ ಬ್ಲೂ ಕಲರ್ ಅಲ್ಲಿ ಬರುತ್ತೆ. ಒಂದು ಲೈಟ್ ಬ್ಲೂ, ಹಾಗೆ ಒಂದು ಡಾರ್ಕ್ ಬ್ಲೂ. ಸರ್ ಫಸ್ಟ್ ಆ ಗಾಡಿ ಡೀಟೇಲ್ಸ್ ಕೊಡಿ ಸರ್. ಆಪಲ್ ಶೇಪ್ ಸರ್. ಇದು ಆಪಲ್ ಕಟ್ ಅನ್ಬಿಟ್ಟಿದ್ದು. 2019 ಮಾಡಲ್ ZXi ಪ್ಲಸ್ ಪುಷ್ ಬಟನ್ ಸೆಟ್, ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತಾನೆ ಹೇಳ್ತೀನಿ. ಬರೀ 80,000 ಓಡಿರೋಂತ ವೆಹಿಕಲ್. ಇದ್ರ ಬಗ್ಗೆ ಇನ್ನೊಂದು ಡೀಟೇಲ್ಸ್ ಹೇಳ್ಬಿಡ್ತೀನಿ ನೋಡಿ. ಇದು 4 ಸಿಲಿಂಡರ್ ವೆಹಿಕಲ್. ನೀವು ಬಜಾರ್ ಈಗ ಹೊಸದು ಶೋರೂಮ್ ಅಲ್ಲಿ ಬರ್ತದೆ 3 ಸಿಲಿಂಡರ್ ವೆಹಿಕಲ್. ಲೂನಾ ಗಾಡಿಗೂ ಬುಲೆಟ್ ಗಾಡಿ ಏನ್ ವ್ಯತ್ಯಾಸ ಇರುತ್ತೆ ಅಷ್ಟು ಡಿಫ್ರೆನ್ಸ್ ಬರುತ್ತೆ ಹೊಸದಕ್ಕೂ ಹಳೆದಕ್ಕೂ. ಬರೀ 80,000 ಓಡಿದೆ ಗಾಡಿ. 6,50,000 ಹೇಳ್ತಾ ಇದೀನಿ. 6,20,000 4 ಸಿಲಿಂಡರ್ ವೆಹಿಕಲ್ ವಿತ್ ಬಟನ್ ಸ್ಟಾರ್ಟ್ ಇರೋಂತ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ಇರೋಂತ ವೆಹಿಕಲ್. 6,20,000 ಕೊಡ್ತೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇದೆ ಕಾಲ್ ಮಾಡಿ. ಅದರಲ್ಲೂ ಕೂಡ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ ಸರ್. ಹಾಗೆ ನಿಮ್ದು ಇನ್ನೊಂದು ನೋಡಬಹುದು, ಡೀಸೆಲ್ ಕಾರ್ ಇದು. 2012 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಮೇಂಟೈನ್ ಮಾಡಿದಾರ. 3,75,000 ಹೇಳ್ತಾ ಇದೀನಿ. 3,50,000 ಈ ಗಾಡಿ ಕೊಡ್ತೀನಿ ನೋಡಿ ಸರ್. 350 ಸರ್. ಬರೀ 350 ಡೀಸೆಲ್ ಕಾರ್ 12 ಮಾಡಲ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಬೇರೆ ಹಾಕ್ಸಿದ್ದಾರೆ. ಖಂಡಿತ ಸರ್. ಇಂಟೀರಿಯರ್ ನೋಡಬಹುದು. ಲೆದರ್ ಶೀಟ್ ಕವರ್ ಆಗಿದ್ರೆ. AC, ಪವರ್ ವಿಂಡೋ, ಪವರ್ ಶೇರಿಂಗ್ ಕಾಮನ್ ಆಗಿ ಎಲ್ಲ ಗಾಡಿ ಬರೋಂಗೆ ಇದೆ ಸರ್. ಬಟ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಈಗ ನೆಕ್ಸ್ಟ್ ಬಲೆನೋ ಎಷ್ಟು ಗಾಡಿ ಇದೆ ಸರ್ ನಿಮ್ಮ ಹತ್ರ?
ಎಷ್ಟ್ ಬೇಕು ಸರ್? 1, 2, 3, 4 ಗಾಡಿ ಕೊಡ್ತೀನಿ ಬನ್ನಿ ಸರ್. ಸರ್ 4 ಇಟ್ಟಿದ್ದೀರಾ? 4 ಗಾಡಿ ಇದೆ. ಅದ್ರಲ್ಲಿ ರೆಡ್ ಕಲರ್ 3 ಇದೆ. 3 ರೆಡ್ ಕಲರ್, ಓಕೆ. 3 ಪೆಟ್ರೋಲ್ ಗಾಡಿ, 1 ಡೀಸೆಲ್ ಗಾಡಿ ಇದೆ. ಓಕೆ. ಹಾಗೆ ನೋಡಿ, ಇದು ಫಸ್ಟ್ ಹೇಳ್ಬಿಡ್ತೇನೆ. ಇದು 16 ಮಾಡಲ್, ಬರೀ 50,000 ಓಡಿದೆ. ಒಂದು ಮೈನಲ್ಲಿ ಹಾಕೊಳ್ಳಿ, ನನ್ನ ಹತ್ರ ಇರೋದಲ್ಲ ಲೋ ಮೈಲೇಜ್ ವೆಹಿಕಲ್. 1,00,000-2,00,000 ಓಡೋದು ಯಾವ್ದು ನನ್ನ ಹತ್ರ ಇಲ್ಲ. ಓಕೆ. 2016 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಡೆಲ್ಟಾ ವೇರಿಯಂಟ್. 5,25,000 ಹೇಳ್ತಾ ಇದೀನಿ. 5 ಲಕ್ಷಕ್ಕೆ ಗಾಡಿ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. 5 ಲಕ್ಷಕ್ಕೆ? 5 ಲಕ್ಷಕ್ಕೆ ಅಷ್ಟೇ. ಇಂಟೀರಿಯರ್ ನೋಡ್ಬೋದು ನೀವು, ಒಳ್ಳೆ ಲೆದರ್ ಶೀಟ್ ಕವರ್ ಆಗಿದೆ. AC, ಪವರ್ ವಿಂಡೋ, ಪವರ್ ಶೇರಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್, ಸ್ಟೇರಿಂಗ್ ಕಂಟ್ರೋಲರ್ ಇರೋಂತ ಟಾಪ್ ಎಂಡ್ ಏನು ಕಡಿಮೆ ಇಲ್ಲ ಸರ್. 4 ಮ್ಯಾಗ್ವಿಲ್ ಇಲ್ಲ ಅಷ್ಟೇ. ಅದ್ ಬಿಟ್ರೆ ನೆಲ್ಲ ಇದೆ, ಎಲ್ಲ ಫ್ಯೂಚರ್ಸ್ ಇದೆ ಸರ್. ಹಾಗೆ ಮ್ಯಾಗ್ವಿಲ್ ಇರೋದು ಬೇಡ, ಮ್ಯಾಗ್ವಿಲ್ ಇರೋದು ಹೇಳಿ ಇವಾಗ. ಮ್ಯಾಗ್ವಿಲ್ ಇರೋದು ಕೊಡ್ತೀನಿ ತಗೊಳ್ಳಿ ಸರ್. ಹೇಳಿ ಸರ್. 2017 ಮಾಡಲ್, ಸೆಕೆಂಡ್ ಓನರ್, 80,000 ರನ್ ಆಗಿದೆ. ಜೀಟಾ ವೇರಿಯಂಟ್, ಟಾಪ್ ಎಂಡ್. ಜೆಟಾ ವೇರಿಯಂಟ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದರಲ್ಲಿ, ಕೇಳಿಸ್ಕೊಳ್ಳಿ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಟಾಪ್ ಎಂಡ್ ವೆಹಿಕಲ್ ಇದು. ಓಕೆ. 5,80,000 ಹೇಳ್ತಾ ಇದೀನಿ ನಾನು. 5,50,000ಗೆ ಈ ಗಾಡಿ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. 5,50,000? ಹೌದು. ಲೋನ್ ಆಗುತ್ತೆ ಗಾಡಿಗೆ? ಹೌದು ಸರ್, ಆಗುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಬಲೆನೋ ತಗೋಬಿಡೋಣ ಸರ್. ಡೀಟೇಲ್ಸ್ ಸರ್, 2018 ಮಾಡಲ್, ಸಿಂಗಲ್ ಓನರ್, ಡೆಲ್ಟಾ ವೇರಿಯಂಟ್, ಅದರಲ್ಲೂ ಡೀಸೆಲ್ ಕಾರ್ ಅಂತಾನೆ ಹೇಳ್ತೀನಿ. ಇದು ನಿಮ್ಗೆ ಮೈಲೇಜ್ ಗೆ ಮಾಡಿಸಿದ ಗಾಡಿ ಇದು. 20 ರಿಂದ 25 ಬರುವಂತ ಗಾಡಿ ಮೈಲೇಜ್ ಇದು. ಬರೀ 80,000 ಕಿಲೋಮೀಟರ್ ಅಷ್ಟೇ ರನ್ ಆಗಿದೆ. ಶೋರೂಮ್ ರೆಕಾರ್ಡ್ ಸಿಗುತ್ತೆ. ನೀವು ಇಂಟೀರಿಯರ್ ನೋಡಬಹುದು, ಒಳ್ಳೆ ಲೆದರ್ ಶೀಟ್ ಕವರ್ ಇದಕ್ಕೂ ಕೂಡ ಹಾಕಿದ್ದಾರೆ. ಶೇರಿಂಗ್ ಕವರ್ ಕೂಡ ಹಾಕಿದ್ದಾರೆ. AC, ಪವರ್ ವಿಂಡೋ, ಪವರ್ ಶೇರಿಂಗ್, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಇದಕ್ಕೂ ಕೂಡ ಇದೆ. ಬರೀ 80,000 ಓಡಿದೆ. 6,50,000 ಹೇಳ್ತಾ ಇದೀನಿ. ಡೀಸೆಲ್ ಕಾರ್ ಯಾರಾದ್ರೂ ಕಡಿಮೆ ಹುಡುಕ್ತಾ ಇದ್ರೆ ಫೈನಲ್ ಒಂದು 6 ಲಕ್ಷಕ್ಕೆ ಡೀಸೆಲ್ ಕಾರ್ ಕೊಡ್ತೀನಿ. 18 ಮಾಡಲ್. 6 ಲಕ್ಷಕ್ಕೆ ಸರ್? ಬರೀ 6 ಲಕ್ಷ. 18 ಮಾಡಲ್. 18 ಮಾಡಲ್. ಓಕೆ ಸರ್. ಹಾಗೆ ಇನ್ನೊಂದು ಗ್ರೇ ಕಲರ್ ಅಲ್ಲಿ ಬಲೆನೋ ಸರ್. ಡೀಟೇಲ್ಸ್ ಸರ್, ಗ್ರೇ ಕಲರ್ ಒಂದು, ಸೂಪರ್ ಕಲರ್ ಇನ್ನೊಂದು. ಬರೀ 35,000 ಓಡಿದೆ. ಮತ್ತೊಂದು ಬರೀ ಸಿಂಗಲ್ ಓನರ್ ಗಾಡಿ ಇದು. ಎಲ್ಲ ಶೋರೂಮ್ ಮೇಂಟೈನ್ ಇರೋಂತ ವೆಹಿಕಲ್ ಇದು. ಓಕೆ. 2017 ಮಾಡಲು. 5,50,000 ಹೇಳ್ತಾ ಇದೀನಿ. ಇದೂನು ಕೂಡ ನಿಮ್ಗೆ 5,05,000ಕ್ಕೆ ಫೈನಲ್ ಮಾಡಿ ಕೊಡ್ತೀನಿ ಗಾಡಿ. 5,05,000 ಸರ್? ಬರೀ 5,05,000ಕ್ಕೆ ಸಿಂಗಲ್ ಓನರ್, ಬರೀ 35,000 ಓಡಿರೋ ವೆಹಿಕಲ್, ಡೆಲ್ಟಾ ವೇರಿಯಂಟ್. ಓಕೆ. ಮಾರುತಿ ಸುಜುಕಿ ಬ್ರೆಜಾ ಡೀಟೇಲ್ಸ್ ಕೊಡಿ ಸರ್. ಸರ್, ಬ್ರೀಜಾ ಅಂತ ಕೇಳ್ತಾ ಇದಾರೆ ಜನ. ಓಕೆ. ವಿಡಿಐ ಅದು ಬೇರೆ? ಅದ್ರಲ್ಲಿ ZDI ಸರ್, ಟಾಪ್ ಎಂಡ್. ZDI ಟಾಪ್ ಎಂಡ್, ಸಿಂಗಲ್ ಓನರ್, ಅದ್ರಲ್ಲಿ ಲೋ ಮೈಲೇಜ್ ವೆಹಿಕಲ್. ಬರೀ 70,000 ಓಡಿದೆ. 2018 ಮಾಡಲು, ಸಿಂಗಲ್ ಓನರ್, ZDI, 70,000 ಓಡಿರೋ ವೆಹಿಕಲ್. 8,25,000 ಹೇಳ್ತಾ ಇದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿದ್ರೆ 7,75,000ಕ್ಕೆ ಈ ಗಾಡಿ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. ಇಂಟೀರಿಯರ್ ಫೀಚರ್ ಸರ್? AC, ಪವರ್ ವಿಂಡೋ, ಪವರ್ ಶೇರಿಂಗ್, ಸ್ಟೇರಿಂಗ್ ಕಂಟ್ರೋಲರ್, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರೋಂತ ವೆಹಿಕಲ್. ಏರ್ ಬ್ಯಾಗ್ ಬರ್ತದೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಅಲೈಸ್ ಕೂಡ ಬರುತ್ತೆ. 80% ಟೈರ್ ಕೂಡ ಇದೆ. ಫ್ರೆಶ್ ಆಗಿ ಇನ್ಶೂರೆನ್ಸ್ ಮಾಡ್ಕೊಡ್ತೇನೆ. 7,75,000 ಕೊಟ್ರೆ ಫೈನಲ್ ಸರ್ ಅದು. ಲೋನ್ ಕೂಡ ಅವೈಲಬಿಲಿಟಿ ಇದೆ ಈ ಗಾಡಿಗೆ. 80% ಲೋನ್ ಮಾಡ್ಕೊಡ್ತೀನಿ. 1 ರಿಂದ 1.5 ಲಕ್ಷ ಲೋನ್ ಮಾಡಿದ್ರೆ, ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಲೋನ್ ಮಾಡ್ಕೊಡ್ತೀನಿ. ಹೌದು ಸರ್. ಹಾಗೆ ಒಂದು ರೆನಾಲ್ಟ್ ಡಸ್ಟರ್ ಸರ್. ಸರ್, ಮಿನಿ ಆನೆ ಅಂತಾನೆ ಹೇಳ್ಬೋದು ಇದನ್ನ. 5 ಸೀಟರ್ ವೆಹಿಕಲ್. RXC ಅಡ್ವೆಂಚರ್ ವೆಹಿಕಲ್ ಇದು. 2017 ಮಾಡಲ್, ಸಿಂಗಲ್ ಓನರ್, ಬರೀ 80,000 ಓಡಿದೆ. ಡೀಸೆಲ್ ವೆಹಿಕಲ್. ಇದ್ರಲ್ಲಿ ಇನ್ನೊಂದು ಮೆನ್ಷನ್ ಮಾಡ್ತೀನಿ, 85 PS. ಕಮ್ಮಿ ಅಂದ್ರೆ 20 ಮೇಲೆ ಬರುತ್ತೆ ಮೈಲೇಜ್ ಇದು ಸರ್. 20 ಮೇಲೆ? 20 ಮೇಲೆ ಖಂಡಿತ. 110 PS ನಿಮ್ಗೆಲ್ಲ 20 ಒಳಗಡೆ ಬರುತ್ತೆ. ಇದು 85 PS ಆಗಿರೋದ್ರಿಂದ 20 ಮೇಲೆ ಬರುತ್ತೆ. ಸಿಂಗಲ್ ಓನರ್. ಬರೀ 6,50,000 ಹೇಳ್ತಾ ಇದೀನಿ. ಡಸ್ಟರ್ ಲವರ್ ಯಾರಾದ್ರೂ ಇದ್ರೆ ಕಾಲ್ ಮಾಡಿ. ಇದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಫಿಕ್ಸ್ ಪ್ರೈಸ್ ಅಂತೂ ಇಲ್ಲ ಇದ್ರಲ್ಲಿ. 6 ಲಕ್ಷವರೆಗೂ ನಾನು ಫೈನಲ್ ಮಾಡ್ಕೊಡಕ್ ಟ್ರೈ ಮಾಡ್ತೀನಿ ಸರ್. ಇದು ಗಾಡಿ ಅಂತೂ ತುಂಬಾ ನೀಟ್ ಇದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದಾರೆ. ಅಪ್ ಟು 80 to 90% ವರೆಗೂ ಟೈರ್ ಇದೆ. ಟೈರ್ ಹಾಕಿ ಬರೀ ಒಂದು 5,000 ಕಿಲೋಮೀಟರ್ ಓಡಿಸಿರ್ಬೇಕು ಅಷ್ಟೇ ಕಸ್ಟಮರ್. ಗಾಡಿ ತುಂಬಾ ಗುಡ್ ಕಂಡೀಷನ್ ಇದೆ. ಇಂಟ್ರೆಸ್ಟ್ ಇರೋ ಕಾಲ್ ಮಾಡಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್. ಸ್ನೇಹಿತರೆ, ನಿಮ್ಗೆ ಏನೇ ಡೌಟ್ ಇದ್ರೂ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಅವ್ರಿಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಹಾಗೆ ಸ್ನೇಹಿತರೆ, ಒಂದು ವೋಲ್ಕ್ಸ್ವ್ಯಾಗನ್ ಪೋಲೋ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡಿ ಸರ್. ಹಂಗೆ ಇದು ಸರ್, ಪೋಲೋ ಲವರ್ಸ್ ಯಾರಾದ್ರೂ ಕಾಲ್ ಮಾಡಬಹುದು. ಪೋಲೋ ಇದೆಲ್ಲ ಇನ್ನೊಂದಿದೆ, ಅದು ನಿಮ್ಗೆ ವಿಡಿಯೋದಲ್ಲಿ ತೋರ್ಸಕ್ ಆಗ್ತಾ ಇಲ್ಲ. 2 ಗಾಡಿ ಇದೆ ಒಟ್ಟು. ಒಂದು 13 ಮಾಡಲ್, ಒಂದು 15 ಮಾಡಲ್. ಓಕೆ. 13 ಮಾಡಲ್ ಬಂದು 4,70,000ಕ್ಕೆ ಕೊಡ್ತೀನಿ ಗಾಡಿ. ಅದು ರೆಡ್ ಕಲರ್. ಇದು ಬಂದು 1.5 ಲೀಟರ್ 15 ಮಾಡಲ್, ಸೆಕೆಂಡ್ ಓನರ್, 90,000 ಓಡಿದೆ. 5,50,000 ಹೇಳ್ತಾ ಏನಿದು. 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 5 ಲಕ್ಷ ಆಗುತ್ತೆ. ಹೌದು ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದು ಕೂಡ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ವೋಲ್ಕ್ಸ್ವ್ಯಾಗನ್ ಪೋಲೋ. ಸೊ ಇಲ್ಲಿ ಬಂದ್ರೆ 2 ಅವೈಲೇಬಲ್ ಇದೆ ಅಲ್ವಾ ಸರ್? ಖಂಡಿತ 2 ಸಿಗುತ್ತೆ ಸರ್. ಓಕೆ ಸರ್. ಹಾಗೆ ಒಂದು 7 ಸೀಟರ್ ಅಲ್ಲಿ ರೆನಾಲ್ಟ್ ಲಾಡ್ಜ್ ಸಿಗ್ತಾ ಇದೆ. 7 ಸೀಟರ್ ಅಲ್ಲಿ ಲಾಡ್ಜ್ ಡೀಸೆಲ್ ವೆಹಿಕಲ್, ಬಡವರ ಬಾದಾಮಿ ವೆಹಿಕಲ್ ಅಂತಾನೆ ಹೇಳ್ಬೋದು. ನಿಮಗೆ ಕಡಿಮೆ ಅಂತಂದ್ರೆ 15 ಮಾಡಲ್ ಗಾಡಿಗಳು ಬೇರೆ ಕಂಪನಿ ತಗೊಂತೀನಿ 7, 8, 9 ಲಕ್ಷ ಅಂತ ಹೇಳ್ತಾರೆ. ನಾನು ಈ ಗಾಡಿನ ಬರೀ 4,75,000ಕ್ಕೆ ಕೊಡ್ತೀನಿ ನೋಡಿ.
ಸರ್ 4.25ಕ್ಕೆ 4,75,000. 75,000. ಹೌದು. ಓಕೆ 4.75ಕ್ಕೆ. ಅದ್ರಲ್ಲಿ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಬನ್ನಿ, ಫೈನಲ್ ಟು ಫೈನಲ್ 4,50,000 ಮಾಡ್ಕೊಡ್ತೀನಿ. RX-Z ಟಾಪ್ ಅಂಡ್ ವೆಹಿಕಲ್, AC 4 ಪವರ್ ಸ್ಟೀರಿಂಗ್, ಅಲಾಯ್ಸ್, ಡ್ಯೂಯಲ್ ಏರ್ ಬ್ಯಾಗ್ ಬರುವಂತ ವೆಹಿಕಲ್. ತುಂಬಾ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ತೀನಿ. ಇನ್ನು 80% ಟೈರ್ ಇದೆ, ಫ್ರೆಶ್ ಆಗಿ ಇನ್ಶೂರೆನ್ಸ್ ಕಟ್ಟಿದ್ದಾರೆ ಕಸ್ಟಮರ್. ಓಕೆ 4,50,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ ಇದು. 4.50ಕ್ಕೆ. ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಲೋ ಬಜೆಟ್ ಅಲ್ಲಿ 8 ಸೀಟರ್ ಗಾಡಿ ಬೇಕು ಅಂತಂದ್ರೆ ರೆನಾಲ್ಟ್ ಲಾಡ್ಜ್ ಸಿಗ್ತಾ ಇದೆ. 5 ಸೀಟರ್ ರೇಟ್ ಅಲ್ಲಿ ನಿಮಗೆ 8 ಸೀಟರ್ ಗಾಡಿ ಸಿಗ್ತಿದೆ ಅಲ್ವಾ ಸರ್? ಹೌದು ಸರ್. ಓಕೆ ಸ್ನೇಹಿತರೆ, ಕಾರ್ 77 ತುಂಬ ಗಾಡಿಗಳು ಇರೋದ್ರಿಂದ ಒಂದೇ ವಿಡಿಯೋದಲ್ಲಿ ಅರ್ಧ ಗಂಟೆ ಮೇಲೆ ವಿಡಿಯೋ ಆಗ್ತಿತ್ತು. ಸೊ ನಿಮಗೂ ಅರ್ಧ ಗಂಟೆ ವಿಡಿಯೋ ಮಾಡಿದ್ರೆ ನೋಡೋದಕ್ಕೆ ಬೇಜಾರಾಗುತ್ತೆ. ಸೊ ಆದ್ರಿಂದ ಈ ವಿಡಿಯೋನ ಅಂದರೆ ಈ ಕಾರ್ ಶೋರೂಮ್ ವಿಡಿಯೋನ 2 ಪಾರ್ಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಪಾರ್ಟು ಇಷ್ಟು ಬರುತ್ತೆ ಸ್ನೇಹಿತರೆ. ಇನ್ನೊಂದು ಪಾರ್ಟು ಮುಂದಿನ ಭಾಗದಲ್ಲಿ ಅಂದರೆ 2ನೇ ಭಾಗದಲ್ಲಿ ಇನ್ನಷ್ಟು ಗಾಡಿಗಳಿದೆ. ಅದರಲ್ಲೂ ಆದಷ್ಟು 7 ಸೀಟರ್ಸ್ಗಳಿದೆ. ಹಾಗೆ ಕಡಿಮೆ ಬಜೆಟ್ ಅಲ್ಲಿ ಟ್ರೈಬರ್ ಆಗಿರ್ಬೋದು, ಇನೋವಾ ಆಗಿರ್ಬೋದು, ಲಾಡ್ಜಿ ಆಗಿರ್ಬೋದು, ಇನ್ನಷ್ಟು ಗಾಡಿಗಳು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.